ಓಂ ನಮಃ ಶಿವಾಯ. ವೀಕ್ಷಕರೇ, ನಾನು ಇವತ್ತಿನ ದಿನ ಒಂದು ಒಳ್ಳೆ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಏನು ಮಾಟ ಮಂತ್ರ ನಿವಾರಣೆ ಯಾಕೆ ಅಷ್ಟು ಕಷ್ಟ ಸಾಧ್ಯ ಅಂತ ತಿಳಿಸ್ತೇನೆ. ಒಮ್ಮೊಮ್ಮೆ ಇದು ಆಲ್ಮೋಸ್ಟ್ ಇಂಪಾಸಿಬಲ್, ಅಂದ್ರೆ ಅಸಾಧ್ಯ ಎನ್ನುವಷ್ಟು ಕಷ್ಟ ಸಾಧ್ಯ ಆಗಿರುತ್ತೆ. ಯಾರ್ಯಾರು ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದೀರಾ, ಅದರ ತೊಂದರೆಗೆ ಒಳಪಟ್ಟಿದ್ದೀರಾ, ಅವರಿಗೆಲ್ಲರಿಗೂ ಇದರ ಅನುಭವ ಆಗಿರುತ್ತೆ. ಮಾಟ ಮಂತ್ರ ತೆಗಿಸಿ 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 ನೀವು ಸಾಕಾಗಿ ಹೋಗಿರ್ತೀರ. ಇದೆಲ್ಲ ಸುಳ್ಳು ಅನ್ನುವಷ್ಟು ಕೂಡ ನಿಮಗೆ ಬೇಜಾರಾಗಿರುತ್ತೆ. ಸಾಕಷ್ಟು ದುಡ್ಡನ್ನು ಕೂಡ ಕಳ್ಕೊಂಡಿರ್ತೀರ. ಯಾರು ಈ ಮಾಟ ಮಂತ್ರವನ್ನು ತೆಗೆಸಿದ್ದೇವೆ, ನಾವು ತುಂಬಾ ಆರಾಮಾಗಿದ್ದೇವೆ, ಖುಷಿಯಾಗಿದ್ದೇವೆ, ಎಲ್ಲಾ ರೀತಿಯಿಂದಲೂ ಚೆನ್ನಾಗಿದ್ದೇವೆ ಅಂತಿರೋ, ದಯವಿಟ್ಟು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಚಾರವನ್ನ ನಾನು ಏನು ಮಾಟ ಮಂತ್ರ ನಿವಾರಣೆ ಯಾಕೆ ಕಷ್ಟ ಸಾಧ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೊಂದು ವಿಚಾರವನ್ನು ತಿಳಿಸ್ತೇನೆ ವೀಕ್ಷಕರೇ. ಒಬ್ಬ ಒಳ್ಳೆಯ ರಾಜನನ್ನ ಬೆಂಬಲಿಸಿದರೆ ನೋಡಿ, ನೀವು ಒಬ್ಬ ಒಳ್ಳೆಯ ರಾಜನನ್ನು ಬೆಂಬಲಿಸಿದರೆ ಆ ರಾಜ ಒಂದು ಅದ್ಭುತವಾದ ಸಾಮ್ರಾಜ್ಯವನ್ನೇ ಕಟ್ಟಿಬಿಡ್ತಾನೆ, ಕೋಟೆಯನ್ನೇ ಕಟ್ಟುತ್ತಾನೆ, ಅರಮನೆಯನ್ನೇ ನಿರ್ಮಾಣ ಮಾಡಿಬಿಡ್ತಾನೆ. ಹಾಗೆಯೇ ನೀವು ಒಬ್ಬ ಒಳ್ಳೆ ಗುರುವನ್ನು ಬೆಂಬಲಿಸಿದರೆ, ಮತ್ತೆ ಹೇಳ್ತೇನೆ, ಒಬ್ಬ ಒಳ್ಳೆಯ ಗುರುವನ್ನು ನೀವು ಬೆಂಬಲಿಸಿದರೆ ಆ ಗುರು ಒಂದು ಒಳ್ಳೆ ಗುರುಕುಲವನ್ನು ಕಟ್ಟುತ್ತಾನೆ, ಒಂದು ಆಶ್ರಮವನ್ನೇ ಕಟ್ಟುತ್ತಾನೆ, ಸಾಧ್ಯವಾದರೆ ಒಂದು ಒಳ್ಳೆ ದೇವಸ್ಥಾನವನ್ನೇ ಕಟ್ಟಿಬಿಡ್ತಾನೆ, ಒಳ್ಳೊಳ್ಳೆ ಶಿಷ್ಯರನ್ನ ಹುಟ್ಟು ಹಾಕುತ್ತಾನೆ ಅಲ್ವಾ. ಹಾಗೆಯೇ ದಯವಿಟ್ಟು ಅಹಂಕಾರ ಅಂತ ತಿಳಿಬೇಡಿ. ನಾನು ಒಳ್ಳೆಯವನೂ ಎನಿಸಿದರೆ, ಇವನು ಒಳ್ಳೆಯದನ್ನು ಮಾಡಬಲ್ಲ ಅಂತ ನಿಮಗೆ ಅನಿಸಿದರೆ ದಯಮಾಡಿ ನನ್ನನ್ನು ಬೆಂಬಲಿಸಿ. ದಯಮಾಡಿ ನನ್ನನ್ನು ಬೆಂಬಲಿಸಿ. ಒಳ್ಳೆಯವನು ಅನಿಸಿದರೆ, ಒಳ್ಳೆಯವನು ಅನಿಸ್ಲೇ ಹೋದ್ರೆ ದಯವಿಟ್ಟು ಬೆಂಬಲಿಸಬೇಡಿ. ಹಾಗೆಯೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ವೀಕ್ಷಕರೇ, ಮತ್ತೆ ಮೂಲ ವಿಚಾರಕ್ಕೆ ಬರ್ತೇನೆ. ಈ ಮಾಟ ಮಂತ್ರವನ್ನ ತೆಗೆಸೋದು ಯಾಕೆ ಕಷ್ಟ ಸಾಧ್ಯ ಎಂದರೆ, ಮೊದಲಿಗೆ ನೀವು ನಿಮ್ಮ ಬದುಕಿನ ಮೂಲ ಕರ್ಮವನ್ನ ನೀವು ತಿಳಿದುಕೊಂಡಿರುವುದಿಲ್ಲ. ಹೌದು, ನೀವು ಮೂಲ ಕರ್ಮವನ್ನು ತಿಳಿದುಕೊಳ್ಳಬೇಕು. ನನ್ನ ಗುರುಗಳು ನನಗೆ ಹೇಳಿದ ಮೊದಲ ಮಾತು ಏನಂದ್ರೆ, ಕರ್ಮವನ್ನು ಕಳೆದುಕೊಳ್ಳಪ್ಪ, ಎಲ್ಲ ಒಳ್ಳೇದಾಗ್ತದೆ ಅಂತ. ಹಾಗೆಯೇ ನನ್ನ ಮೂಲ ಗುರುಗಳು ಬಂದ್ಬಿಟ್ಟು ಶ್ರೀ ಭೀಮಯ್ಯ ತಾತ. ಶ್ರೀ ಭೀಮಯ್ಯ ತಾತ ಅವರು ಲೋಂಕಾ ಆಂಜನೇಯ ಸ್ವಾಮಿ ಗುಡಿ, ಲೋಂಕಾ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿತ್ತಪ್ಪ ಅಂದ್ರೆ, ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಪರಗಿ ತಾಲೂಕಿನ ಕಾಳಾಪುರ ಅಂತ ಒಂದು ಗ್ರಾಮ. ಅಲ್ಲಿ ಲೋಂಕಾ ಆಂಜನೇಯ ಸ್ವಾಮಿ ನೋಡಿ, ವಿಷ್ಣುವಿನ ಕೈಯಲ್ಲಿ ಏನೇನಿರ್ತದೆ, ವಿಷ್ಣು ರೂಪಿಯಾಗಿ ಆಂಜನೇಯ ಸ್ವಾಮಿ ನಿಂತಿರ್ತಾನೆ. ವಿಷ್ಣುವಿನ ಕೈಯಲ್ಲಿ ಸುದರ್ಶನ ಚಕ್ರ ಇರ್ತಲ್ವಾ, ಹಾಗೆಯೇ ಶಂಖ ಸುದರ್ಶನ ಚಕ್ರಧಾರಿಯಾಗಿ ಆಂಜನೇಯ ಲೋಂಕಾ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ನಿಂತಿದ್ದಾನೆ. ನೀವು ಗೂಗಲ್ ಅಲ್ಲಿ ಹುಡುಕಿದ್ರೆ ಇದು ಸಿಗುತ್ತದೆ. ಆ ಶ್ರೀ ಭೀಮಯ್ಯ ತಾತ ಗುರುಗಳು ನನಗೆ ಹೇಳಿಕೊಟ್ಟ ವಿದ್ಯೆಗಳನ್ನ ನಿಮಗೆ ತಿಳಿಸುತ್ತೇನೆ ನೋಡಿ. ಅವರು ಹೇಳಿಕೊಟ್ಟ ಒಂದೊಂದು ವಿದ್ಯೆಯು ಕೂಡ ಅಪರೂಪದ್ದು, ಅದ್ಭುತವಾದದ್ದು. ಎಲ್ಲರೂ ಕೂಡ ಗೆಲುವನ್ನು ಕಾಣಬಹುದು. ಈ ಯೂಟ್ಯೂಬ್ ಚಾನಲ್ ಅಲ್ಲೇ, ಅಂದ್ರೆ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ನಲ್ಲೇ ಮುಂದಿನ ದಿನಮಾನಗಳಲ್ಲಿ ಅವರು ಹೇಳಿಕೊಟ್ಟ ವಿಶೇಷ ಮಂತ್ರವನ್ನ ಅಪ್ಲೋಡ್ ಮಾಡ್ತೇನೆ. ಮತ್ತು ಆಚರಣೆಯನ್ನು ಕೂಡ ಏನ್ ಮಾಡ್ಬೇಕು, ಆ ಮಂತ್ರವನ್ನ ಕೇಳ್ತಾ ನೀವು ಒಂದು ಆಚರಣೆಯನ್ನು ಮಾಡ್ಬೇಕಾಗ್ತದೆ.
ಆ ಆಚರಣೆಯನ್ನೂ ಕೂಡ ಹೇಳ್ಕೊಡ್ತೇನೆ. ಅದನ್ನು ಮಾಡಿದ್ರೆ ಸಾಕು. ನೀವು ಏನು ಮಾಟ ಮಂತ್ರ ಮಾಡಿಸ್ತಿರ್ತಾರಲ್ಲ ನೋಡಿ, ಅದನ್ನು ಆರಾಮಾಗಿ ತಕ್ಕಂತ ಮೆಲ್ಲಗೆ, ಅಂದ್ರೆ ದಿನಗಳು ಕಳೆದಂತೆಲ್ಲ ಆ ಮಾಟ ಮಂತ್ರದ ಶಕ್ತಿ ತಗ್ಗುತ್ತಾ ಹೋಗುತ್ತದೆ, ಕಡಿಮೆಯಾಗುತ್ತಾ ಹೋಗುತ್ತದೆ. ಅಷ್ಟರಲ್ಲಿ ನಿಮ್ಮ ಶತ್ರುಗಳು ನಿಮ್ಮನ್ನು ಕಾಡುವುದು ಬಿಟ್ಟರೆ ಸಾಕು. ಕಾಡುವುದು ಬಿಡದೇ ಇದ್ದರೆ ಮುಂದೊಂದು ದಿನ ನಿಮ್ಮ ಶತ್ರುಗಳೂ ಕೂಡ ನಾಶವಾದರೂ ಆಗಬಹುದು. ಯಾಕೆಂದರೆ ದೇವರು ನೋಡ್ತಾನೆ ನೋಡ್ತಾನೆ ನೋಡ್ತಾನೆ, ಕಟ್ಟ ಕಡೆಗೆ ಸಾಕು, ಇನ್ನು ಸಾಕು ಅಂತ ಹೇಳಿ ಆ ಶತ್ರುಗಳು ಕೂಡ ನಾಶ ಮಾಡಿಬಿಡ್ತಾನೆ, ನಿಮ್ಮ ಶತ್ರುಗಳನ್ನ. ಆ ರೀತಿ ಆ ಮಂತ್ರದ ಶಕ್ತಿ ಇರುತ್ತೆ. ಆ ಮಂತ್ರವನ್ನ ತಿಳಿಸೋಕೆ ಇನ್ನೂ ಗುರುಗಳ ಅಪ್ಪಣೆ ಆಗಿಲ್ಲ. ಗುರುಗಳ ಅಪ್ಪಣೆ ಆದ ಮೇಲೆ ನಾನು ನಿಮಗೆ ತಿಳಿಸ್ತೇನೆ. ಇನ್ನು ಮೂಲ ವಿಚಾರಕ್ಕೆ ಬಂದ್ರೆ, ಈ ಮಾಟ ಮಂತ್ರ ಏನು ಕರ್ಮವನ್ನು ಕಳೆಯದಲೇ ಮಾಟ ಮಂತ್ರ ನಿವಾರಣೆ ಆಗಲ್ಲ. ಏನು ನಿಮ್ಮ ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು, ಅಥವಾ ಈ ಜನ್ಮದ ಕರ್ಮ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳ ಕರ್ಮ ಆಗಿರ್ಬೋದು, ಅಥವಾ ನಿಮ್ಮ ಪೂರ್ವಜರಿಂದ ಈ ದೋಷಗಳು ಬಂದಿರಬಹುದು. ಈ ರೀತಿ ದೋಷಗಳನ್ನ ನೋಡಿಬಿಟ್ಟು ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ಏನು ದೋಷ ಇದೆ ಅಂತ ಮೊದಲು ತಿಳ್ಕೊಳ್ಳಿ, ಏನು ಕರ್ಮ ಇದೆ ಅಂತ ಮೊದಲು ತಿಳ್ಕೊಳ್ಳಿ. ಅದು ತಿಳ್ಕೊಂಡ ಮೇಲೆ ಅದಕ್ಕೆ ತಕ್ಕನಾದ ಪೂಜೆಯನ್ನ ಮಾಡಿಸಿ. ಅದಕ್ಕೆ ಸರಿ ಹೋಗ್ಲಿಕ್ಕೆ ಏನು ಪೂಜೆ ಮಾಡಬೇಕು ಆ ಶಾಸ್ತ್ರಿಗಳನ್ನೇ ಕೇಳಿ, ಅವರೇ ತಿಳಿಸ್ತಾರೆ. ಆ ಪೂಜೆಯನ್ನ ಮಾಡಿಬಿಟ್ಟು ನೀವು ನಂತರ ಮಾಟ ಮಂತ್ರ ತೆಗೆಸಲಿಕ್ಕೆ ನೋಡಿ, ಯಾವ ಶಾಸ್ತ್ರಿಗಳಿಂದ ತೆಗೆಸ್ತಿರೋ ಅದನ್ನ ತೆಗೆಸಿ, ಅಥವಾ ಯಾವ ದೇವಸ್ಥಾನದಲ್ಲಿ ಹೋಗಿ ನೀವು ತೆಗೆಸ್ತಿರೋ ಅಲ್ಲಿ ತೆಗೆಸಿ. ಆವಾಗ ನಿಮಗೆ ಈ ಮಾಟ ಮಂತ್ರ ನಿವಾರಣೆ ಆಗುತ್ತೆ. ನೋಡಿ, ಈ ಮಾಟ ಮಂತ್ರದ ವಿರುದ್ಧ ಒಂದು ಸಾರಿ ಹೋರಾಡೋದಲ್ಲ, ಒಂದು ಸಾರಿ ಹೋರಾಡಿ ನಿಲ್ಲಿಸೋದಲ್ಲ. ಯಾಕಂದ್ರೆ ಇನ್ನೊಂದು ವಿಶೇಷ ಅಂಶ ಏನಂದ್ರೆ, ನಿಮ್ಮ ಶತ್ರುಗಳು ನಿಮ್ಮನ್ನು ಯಾವಾಗ್ಲೂ ನೋಡ್ತಾ ಇರ್ತಾರೆ, ಯಾವಾಗ್ಲೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ನೀವು ಏಳಿಗೆ ಆದ್ರೂ ಸಾಕು, ನಿಮ್ಮನ್ನು ಕಾಲೆಳೆಯಕ್ಕೆ ಅವರು ಸಿದ್ಧರಾಗಿರ್ತಾರೆ. ನೋಡಿ, ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಅಮಾವಾಸ್ಯಾಗಾಗ್ಲಿ, ಹುಣ್ಣಿಮೆಗಾಗ್ಲಿ, ಭಾನುವಾರ ಗುರುವಾರಗಳಲ್ಲಾಗ್ಲಿ ನಿಮಗೆ ಮಾಟ ಮಂತ್ರ ಮಾಡಿಸ್ತಾನೇ ಇರ್ತಾರೆ. ಅವರು ಮಾಟ ಮಂತ್ರ ಮಾಡಿಸುವುದನ್ನ ನಿಲ್ಲಿಸಿರುವುದಿಲ್ಲ. ಇದನ್ನ ಲೈವ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿಬಹುದು. ಲೈವ್ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಯಾವಾಗ್ಲೂ ನಿರಂತರವಾಗಿ ಅವ್ರು ನಿಮಗೆ ಮಾಟ ಮಾಡಿಸ್ತಿದ್ದಾರೆ, ಆದ್ರೆ ನೀವು ಮಾತ್ರ ಒಂದೆಟ್ ಮಾಟ ಮಂತ್ರ ತೆಗ್ಸ್ಕೊಂಬಂದ್ಬಿಟ್ಟೆ ನಾನು ಆರಾಮಾಗ್ಬಿಟ್ಟಿದ್ದೀನಿ ಅನ್ನೋಕ್ ಸಾಧ್ಯನಾ? ಅಂದ್ರೆ ಅವ್ರು ಹೆಂಗ್ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೋ ನೀವು ಆ ರೀತಿ ತಗಸ್ತಾನೇ ಇರಬೇಕು. ನೋಡಿ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಸೂರ್ಯಗ್ರಹಣ, ಚಂದ್ರಗ್ರಹಣ ಇದ್ದಾಗ ಈ ಮಾಟ ಮಂತ್ರ ಮಾಡಿಸ್ಲಿಕ್ಕೆ ತುಂಬಾ ವಿಶೇಷವಾದ ಶಕ್ತಿಶಾಲಿ ದಿನಗಳು. ಹಾಗೆಯೇ ನಿಮಗೂ ಕೂಡ ಮಾಟ ಮಂತ್ರ ತೆಗಿಸ್ಲಿಕ್ಕೆ ಅಥವಾ ಧ್ಯಾನಗಳನ್ನ ಮಾಡಿ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ, ಅಥವಾ ದೇವಸ್ಥಾನಗಳ ದರ್ಶನದಿಂದ, ಪೂಜೆ ಪುನಸ್ಕಾರಗಳಿಂದ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ನಿಮಗೂ ಕೂಡ ಈ ಏನು ಅಮಾವಾಸ್ಯೆ, ಹುಣ್ಣಿಮೆ, ಸೂರ್ಯಗ್ರಹಣ, ಚಂದ್ರಗ್ರಹಗಳು ಅತಿ ವಿಶೇಷವಾದ ದಿನಗಳು. ದಯವಿಟ್ಟು ಇವನ್ನ ಮಿಸ್ ಮಾಡ್ಕೋಬೇಡಿ. ಅಮಾವಾಸ್ಯೆ ಅಂತ ಭಯ ಪಡೋದು ಬೇಡ, ಅಥವಾ ಮಾಟ ಮಂತ್ರ ಮಾಡ್ತಾರೆ ಅಂತಾನು ಭಯ ಪಡೋದು ಬೇಡ. ನಿಮ್ಮ ಕರ್ಮ ನಿವಾರಣೆ ಆದ್ರೆ ಯಾವ ಮಾಟ ಮಂತ್ರ ಮಾಡಿದ್ರು ಆ ಮಾಟ ಮಂತ್ರ ಬಂದು ನಿಮಗೆ ತಾಗುವುದಿಲ್ಲ, ನಿಮಗೆ ಏನೂ ತೊಂದರೆ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ನಿಮ್ಮ ಮೂಲ ಕರ್ಮವನ್ನ ತಿಳ್ಕೊಳ್ಳಿ. ನಂತರ ನಿಮ್ಮ ಶತ್ರುಗಳು ನಿಮಗೆ ಮಾಟ ಮಂತ್ರ ಮಾಡಿಸುವುದನ್ನು ನಿಲ್ಲಿಸುವುದರವರೆಗೂ ಕೂಡ ನೀವು ಮಾಟ ಮಂತ್ರದ ವಿರುದ್ಧ ಹೋರಾಟವನ್ನು ನಿಲ್ಲಿಸಲೇಬೇಡಿ. ನೀವು ನಿಲ್ಲಿಸಿದ್ರೆ ನೀವೇ ಸೋತ್ ಬಿಡ್ತೀರಾ. ಆದ್ದರಿಂದ ನೀವು ಎಂದಿಗೂ ಸೋಲನ್ನು ಒಪ್ಕೋಬೇಡಿ. ಏನು ಮಾಟ ಮಂತ್ರ ಮಾಡಿಸ್ಲಿಕ್ಕೆ ಏನು ತುಂಬಾ ಕಡಿಮೆ ಖರ್ಚಾಗ್ತದೆ, ಆದ್ರೆ ಅದನ್ನು ತೆಗೆಸ್ಲಿಕ್ಕೆ ತುಂಬಾ ಹೆಚ್ಚಿಗೆ ಖರ್ಚಾಗ್ತದೆ. ಎಷ್ಟು ಹೆಚ್ಚಿಗೆ ಖರ್ಚು ಮಾಡಿದ್ರೂ ಕೂಡ ಆ ಒಂದು ಮತ್ತೆ ಅವರು ಮಾಟ ಮಂತ್ರ ಮಾಡಿಸೋದ್ರಿಂದ ನಿಮಗೆ ತೊಂದರೆಗಳು
ತಪ್ಪಿದ್ದಲ್ಲ. ಆದ್ದರಿಂದ ನೀವೇನು ಕಾಸು ಕಳ್ಕೊಂಡು ಏನ್ ಖರ್ಚು ಮಾಡಿ ದುಡ್ಡು ಕಳ್ಕೊಂಡು ನಿಮಗೆ ಬಹಳಷ್ಟು ಬೇಜಾರಾಗ್ಬಿಡುತ್ತೆ. ಆದ್ರೆ ಬೇಜಾರಾಗೋಕ್ ಹೋಗ್ಬೇಡಿ. ಯಾಕೆಂದ್ರೆ ಮನೆಯಲ್ಲಿಯೇ ಯಾವ ರೀತಿ ಈ ಒಂದು ಮಾಟ ಮಂತ್ರದ ವಿರುದ್ಧ ಹೋರಾಡಬಹುದು ಅಂತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಆ ಮಂತ್ರವನ್ನು ಅಪ್ಲೋಡ್ ಮಾಡೋ ತನಕ ಕಾಯ್ತಾ ಇರಿ. ದಿನವೂ ನಮ್ಮ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ಒಂದು ದಿನ ಅಂದ್ರೆ ಇನ್ನೊಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಆ ಮಾಟ ಮಂತ್ರದ ವಿರುದ್ಧ ಏನು ರಿವರ್ಸ್ ಮಂತ್ರವನ್ನ ನಾನು ಅಪ್ಲೋಡ್ ಮಾಡ್ತೇನೆ ಮತ್ತು ಆ ಮಂತ್ರವನ್ನು ಕೇಳ್ತಾ ಏನು ಆಚರಣೆಯನ್ನು ಮಾಡ್ಬೇಕಂತ ತಿಳಿಸ್ತೇನೆ. ಅಲ್ಲಿ ತನಕ ದಯವಿಟ್ಟು ಕಾಯ್ಬೇಕಂತ ನಾನು ಕೇಳ್ಕೊಳ್ತೇನೆ. ಈ ಮಾಟ ಮಂತ್ರದಿಂದ ವಿಮುಕ್ತರಾಗಿ ನೀವು ನಿಮ್ಮ ಬದುಕನ್ನ ನೆಮ್ಮದಿಯನ್ನು ಕಾಣ್ರಿ ಅಂತ ಶುಭವನ್ನು ಕೋರ್ತಾ ಭಗವಂತನಲ್ಲಿ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋವನ್ನ ಮುಗಿಸ್ತೇನೆ. ಶುಭವಾಗಲಿ.